our Ayurveda tells that we can give a good medicines. Okay, we are not against allopathy. Suppose infection ಜಾಸ್ತಿ ಆಯಿತು, ಮಗು ತುಂಬ ಟೈರ್ಡ್ ಆಯಿತು, ಟೆಂಪ್ರೇಚರ್ ರೈಸ್ ಆಯಿತು, ಆಗ ಬ್ಲಡ್ ಟೆಸ್ಟ್ ಬೇಕಾಗುತ್ತೆ, ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗುತ್ತೆ, ಹೌದು. ಆದರೆ ವೆನ್ ಇಟ್ ಈಸ್ ಮೈಲ್ಡ್, ಆಯುರ್ವೇದಿಕಲ್ಲಿ ನಾವು ಸಿತೋಪಲಾದಿ ಚೂರ್ಣ ಅಂತ ಹೇಳಿ ಕೊಡ್ತೀವಿ, ತಾಲಿಸಾದಿ ಚೂರ್ಣ ಅಂತ ಹೇಳಿ ಕೊಡ್ತೀವಿ ಕಫ ಜಾಸ್ತಿ ಇದ್ದರೆ. ಅಥವಾ ಬರೀ ಡ್ರೈ ಕಾಫ್, ಡಾಕ್ಟ್ರೆ ಆ ಕಫ ಇಲ್ಲ ಡಾಕ್ಟ್ರೆ, ಸುಮ್ಮನೆ ಕೊರಕ ಅಂತ ಕೆಮ್ತಾ ಇರುತ್ತೆ, ಮಗು ಫುಲ್ ಸುಸ್ತಾಗ್ಬಿಡುತ್ತೆ, ರಾತ್ರಿ ಇಡೀ ಮಲಗಲ್ಲ ಅಥವಾ ಮಲಗದಾಗಲೇ ಕೆಮ್ಮು ಸ್ಟಾರ್ಟ್ ಆಗುತ್ತಪ್ಪ ಅಂದಾಗ ಇಟ್ ಇಸ್ ಡ್ರೈ ಕಾಫ್ ಅಥವಾ ವಾತಜ ಅಂತೀವಿ. ಆಗ ಎಷ್ಟಿ ಮಧು ಚೂರ್ಣ ಕೊಡ್ಬೋದು. ಬಟ್ ಯಾವ ಥರ ಕೊಡಬೇಕು, ಯಾವ ವಿಧಾನದಲ್ಲಿ ಕೊಡಬೇಕು, ಇನ್ ವಿಚ್ ಫಾರ್ಮ್ ಇಟ್ ಹ್ಯಾಸ್ ಟು ಬಿ ಗಿವನ್, ಹೌ ಇಟ್ ಇಸ್ ಟು ಬಿ ಗಿವನ್, in how many dosage or with what dosage it should be given, ಅದು ಕೌಂಟ್ ಆಗುತ್ತೆ ಟು ಗಿವ್ ದ ಬೆಸ್ಟ್ ರಿಸಲ್ಟ್ಸ್ ಫಾರ್ ಅ ಚೈಲ್ಡ್. ಹಾಗಾಗಿ ಅದಕ್ಕೆ ಬನ್ನಿ, ಆಯುರ್ವೇದ ಔಷಧಿಯನ್ನು ತಗೊಳ್ಳಿ, ಮಕ್ಕಳಿಗೆ ಬೇಗ ಗುಣಮುಖ ಮಾಡಿ. ಬಿಕಾಸ್ ಕಫ ಇತ್ತಾ, ನಾವು ಜೇನುತುಪ್ಪದಲ್ಲಿ ಕಲಸಿ ನಾಲಿಗೆಗೆ ನೆಕ್ಕಿಸುವಾಗಲೇ ಇಲ್ಲಿಂದ ಇಲ್ಲಿಗೆ ಹೋಗುವಾಗಲೇ ಕಫವನ್ನು ಕರಗಿಸ್ಕೊಂಡು ಹೋಗ್ಬಿಡುತ್ತದು. ಸೊ ದಟ್ ದ ಟೇಸ್ಟ್ ಇಂಪ್ರೂವ್ಸ್, ದ ಡೈಜೆಷನ್ ಇಂಪ್ರೂವ್ಸ್, ಕಫ ಕರಗುತ್ತೆ, ದ ಚೈಲ್ಡ್ ಬಿಕಮ್ಸ್ ಬೆಟರ್ ಮಚ್ ಅರ್ಲಿಯರ್. ಅಥವಾ ಡ್ರೈ ಕಾಫ್ ಇದ್ದರೆ ಅಜೇಷ್ಮದು ನಾವು ಹಾಲಲ್ಲಿ ಹೇಳ್ತೀವಿ ಕೊಡಲಿಕ್ಕೆ, ಅಥವಾ ನಿಂಬೆಹಣ್ಣು ರಸ ಪುಡಿ ಹಾಕಿ ಕಲ್ಸಕ್ಕರೆ ಹಾಕಿದರೆ ಇಸ್ ಅ ಪ್ಯಾಟ್ರನ್ ಟು ಪ್ರಿಪೇರ್, ಅದನ್ನು ಕೊಡಲಿಕ್ಕೆ ಚೂರು ನೆಕ್ಕಿಸ್ಲಿಕ್ಕೆ ಹೇಳ್ತೀವಿ. ಅದರಿಂದ ಕೂಡ ಅನುಕೂಲ ಕಾಣುತ್ತೆ.